ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಆನ್ ಅಪ್ರಾಕ್ಸಿಮೇಟ್ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1.2 ನಿಯರ್ 2.5 ಬೈ ಅಪ್ಲೈಯಿಂಗ್ ನ್ಯೂಟನ್ ರಾಪ್ಸನ್ ಮೆಥಡ್. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇದನ್ನ ಬರ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಇಸ್ ಈಕ್ವಲ್ ಟು 1.2. ನೆಕ್ಸ್ಟ್ ಏನು ಮಾಡಿ, ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಪ್ಲಸ್ 1.2 ಈ ಕಡೆ ಬಂದರೆ ಮೈನಸ್ 1.2 ಈಸ್ ಈಕ್ವಲ್ ಟು 0. ನೋಡಿ, ಇದನ್ನ ಫಸ್ಟು ಗಿವನ್ ಈಕ್ವೇಷನ್ನ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಪ್ಲಸ್ 1.2 ಈ ಕಡೆ ತೊಗೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದು ಬರ್ದಾದ್ಮೇಲೆ ಇದನ್ನ ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ ಒಂದು ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಮೈನಸ್ 1.2. ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಬೇಕೀಗ. ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಏನಿದೆ ಹೇಳಿ, ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಇದೆ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಅಂದರೆ ಲಾಗ್ ಎಕ್ಸ್ ಬೈ ಲಾಗ್ 10 ಅಂತ. ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ನೋಡಿ, ಬೇಸಿಕ್ಕು ಲಾಗ್ ಎಕ್ಸ್ ಬೇಸ್ 10 ಅಂದರೆ ಲಾಗ್ ಎಕ್ಸ್ ಬೈ ಲಾಗ್ 10 ಅಂದರೆ ಲಾಗ್ ಎಮ್ ಬೇಸ್ 10 ಅಂದರೆ ಲಾಗ್ ಎಮ್ ಬೈ ಲಾಗ್ ಎಮ್. ಅಥವಾ ಈ ಥರ ಬರ್ಕೋಬೋದು ಇದನ್ನ 1 ಬೈ ಲಾಗ್ 10 ಇಂಟು ಲಾಗ್ ಎಕ್ಸ್. ಇದು ಲಾಗ್ ಎಕ್ಸ್ ಬೇಸ್ 10 ಅಂದರೆ ಇದೇನಾಗುತ್ತೆ ಹಂಗಿದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಲಾಗ್ 10 ಆಚೆ ಬರ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ನ ಒಳಗಡೆ ಬರ್ಕೊಳ್ಳಿ ಮೈನಸ್ 1.2. ಇಲ್ಲಿ ನೋಡಿ, ಲಾಗ್ ಎಕ್ಸ್ ಬೇಸ್ 10 ಅಂದರೆ 1 ಬೈ ಲಾಗ್ 10 ಲಾಗ್ ಎಕ್ಸು. ಇಲ್ಲಿ ಏನು ಮಾಡಿ, ಎಕ್ಸ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸು ಇಲ್ಲಿ 1 ಬೈ ಲಾಗ್ 10 ಹಾಕಿ ಬರ್ಕೊಳ್ಳಿ. ಅದನ್ನ ಈ ಥರ ಬರೆಯೋದು ಗೊತ್ತಿರೋದು. ಈಗ ನಿಮಗೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಏನಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಗೊತ್ತಿರಬೇಕು. ಮಾಡೋದು ಯಾವ ಥರ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಅಂದರೆ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಅಂದರೆ ಯಾವ ಥರ ಮಾಡೋದು ಹೇಳಿ. ಅದನ್ನ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಅಂದರೆ ಯು ಇಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂದರೆ ಎಕ್ಸ್ ಇಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸು ಪ್ಲಸ್ ಲಾಗ್ ಎಕ್ಸ್ ಇಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಇಂಟು 1 ಬೈ ಎಕ್ಸು ಪ್ಲಸ್ ಲಾಗ್ ಎಕ್ಸ್ ಇಂಟು 1. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಅಂದರೆ ಎಕ್ಸ್ ಇಂಟು 1 ಬೈ ಎಕ್ಸ್ ಅಂದರೆ 1 ಆಗುತ್ತೆ. ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಏನು ಲಾಗ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು ಅಂದರೆ 1 ಪ್ಲಸ್ ಲಾಗ್ ಎಕ್ಸ್. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಬರ್ಕೊಳ್ಳಿ. 1 ಬೈ ಲಾಗ್ 10 ಕಾನ್ಸ್ಟೆಂಟ್ ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ಗೆ ಎಕ್ಸ್ ಇಟ್ಕೊಂಡು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸು ಪ್ಲಸ್ ಲಾಗ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಎಕ್ಸು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸು ಪ್ಲಸ್ ಲಾಗ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಎಕ್ಸ್ ಎಟ್ ಕ್ಯಾನ್ಸಲ್ ಆದರೆ 1. ಲಾಗ್ ಎಕ್ಸ್ ಇಂಟು 1 ಲಾಗ್ ಎಕ್ಸ್ ಅಂದರೆ ಇದು 1 ಪ್ಲಸ್ ಲಾಗ್ ಎಕ್ಸ್ ಬರ್ಕೊಳ್ಳಿ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಇದು ಒಂದು 0 ನಮ್ಮ ಕೈ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ 1.2 ಒಂದು ಡಿ ಬೈ ಡಿ ಎಕ್ಸ್ ಆಫ್ 1.2 ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಇದೆಲ್ಲ ರಫ್ ವರ್ಕು, ಇದೆಲ್ಲೂ ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ಇದು ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ 1.2 ಅಂದರೆ 0. ಏನಾಯ್ತು ಈಗ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು 1 ಬೈ ಲಾಗ್ 10 ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಇದು ಬಂದು ಎಫ್ ಡ್ಯಾಶ್ ಆಫ್ ಎಕ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ
ಅಂದರೆ ಇಲ್ಲಿ ಎಕ್ಸ್ ನಾಟ್ ತಗೊಳ್ಳಿ, ಎಕ್ಸ್ ನಾಟ್ ಅವರೇ ಕೊಟ್ಟವ್ರೆ. ಆ್ಯಂಡ್ ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 2.5 ಆ್ಯಂಡ್ ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಎಷ್ಟು 2.5. ಇದು ಬರ್ದಾದ್ಮೇಲೆ ಏನು ಮಾಡಬೇಕು, ನ್ಯೂಟನ್ ರಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕು. ಏನು ಬರ್ಕೋತೀರಾ, ನ್ಯೂಟನ್ ರಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕು. ಬರ್ಬಿಟ್ಟು ಏನು ಮಾಡಿ, ಫಾರ್ಮುಲಾ ಬಂದು ಎಕ್ಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ಫಾರ್ಮುಲಾ. ಫಸ್ಟ್ ಏನು ಮಾಡಿ, ಫಾರ್ ಎನ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಳಿ. ಫಾರ್ ಎನ್ ಈಸ್ ಈಕ್ವಲ್ ಟು 0 ನೋಡಿ, ಎಕ್ಸ್ 0 ಪ್ಲಸ್ 1 ಏನಾಗುತ್ತೆ ಎಕ್ಸ್ 1, ಇಲ್ಲಿ ಎಕ್ಸ್ 0 ಬರುತ್ತೆ, ಮೈನಸ್ ಎಫ್ ಆಫ್ ಎಕ್ಸ್ 0 ಬರುತ್ತೆ, ಕೆಳಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಬರುತ್ತೆ, ಅಂದರೆ ಎಕ್ಸ್ ನಾಟು. ಎಕ್ಸ್ 1 ಈಸ್ ಈಕ್ವಲ್ ಟು ಎಕ್ಸ್ ನಾಟ್ ಎಷ್ಟು 2.5, ಎಕ್ಸ್ ನಾಟ್ ಎಷ್ಟು 2.5. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಎಕ್ಸ್ ನಾಟ್ ಅಂದರೆ 2.5 ಮೈನಸ್ ಎಫ್ ಆಫ್ 2.5 ಆಮೇಲೆ ಎಫ್ ಡ್ಯಾಶ್ ಆಫ್ 2.5. ಇಲ್ಲಿ ಎಕ್ಸ್ 1 ಈಸ್ ಈಕ್ವಲ್ ಟು ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡಿ ಅಂದರೆ, ಈಗ ನೋಡಿ ಇದನ್ನ ನೋಡ್ಕೊಂಡು ಟೈಪ್ ಮಾಡಿ. ಎಕ್ಸ್ ನಾಟ್ ಬದಲು ಎಕ್ಸ್ ಬರ್ಕೊಡಿ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಬದಲು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಏನು ನೋಡಿ, ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಮೈನಸ್ 1.2. ಅರ್ಥ ಆಗ್ತಿದೆಯಲ್ವಾ? ಇನ್ನು ಟೈಪ್ ಮಾಡೋದು ಯಾವುದೇ ಥರ ಅಂದರೆ ಎಫ್ ಆಫ್ ಎಕ್ಸ್ನ ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2 ಹೊಡೆದ್ರೆ ಸಾಕು. ಯಾಕಂದರೆ ಲಾಗ್ ಎಕ್ಸ್ ಇಸ್ ನಥಿಂಗ್ ಬಟ್ ನೆನಪು ಇಟ್ಕೊಳ್ಳಿ, ಲಾಗ್ ಬೇಸ್ 10 ಎಕ್ಸ್ನ ಕ್ಯಾಲ್ಸಿಲ್ ಹೊಡೆಯೋದು ಯಾವ ಥರ ಅಂದರೆ ಲಾಗ್ ಎಕ್ಸ್. ಇದನ್ನ ಈ ಥರ ಹೊಡಿಬೇಕು ಕ್ಯಾಲ್ಸಿಲ್. ಈಗ ನೆಕ್ಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು 1/log10 1 ಪ್ಲಸ್ ಲಾಗ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲೇನು ಮಾಡಬೇಕು ನೀವು, 1/log10 ಅಂದರೆ ಲ್ಯಾನ್ 10 ಅಂತ, 1 ಪ್ಲಸ್ ಲಾಗ್ ಎಕ್ಸ್ ಅಂದರೆ ಲ್ಯಾನ್ ಎಕ್ಸ್. ಅಂದರೆ ಮೇಲ್ಗಡೆ ನೀವು ಲಾಗ್ ಯೂಸ್ ಮಾಡಿ ಕ್ಯಾಲ್ಸಿಲಿ, ಕೆಳಗಡೆ ಲ್ಯಾನ್ ಯೂಸ್ ಮಾಡಿ. ಯಾಕೆಂದರೆ ಮೇಲ್ಗಡೆ ಲಾಗ್ ಬೇಸ್ 10 ಇದೆ, ಕೆಳಗಡೆ ಬರೀ ಲಾಗ್ ಅಂತ ಇದೆ. ಅರ್ಥ ಆಗ್ತಿದೆಯಲ್ವಾ? ಈ ಥರನೇ ಮಾಡಬೇಕು ನೀವು, ಇಲ್ಲಾಂದರೆ ರಾಂಗ್ ಆಗುತ್ತೆ. ಇನ್ನೊಂದು ಏನು ಮಾಡಿ, ಫಿಕ್ಸ್ ಟು 4 ಡೆಸಿಮಲ್ ಮಾಡ್ಕೊಳ್ಳಿ. ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್. ಅವ್ರು ಕ್ವಶನಲ್ಲಿ ಎಷ್ಟು ಡೆಸಿಮಲ್ ಕೇಳ್ತಾರೆ ಅಷ್ಟು ಮಾಡಿ. ಏನಾದರೂ ಕ್ವಶನಲ್ಲಿ ನಿಮಗೆ ಡೆಸಿಮಲ್ ಅವ್ರು ಕೊಟ್ಟಿಲ್ಲ ಅಂದರೆ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡೋಣ, ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟು 9 3 ಈಕ್ವಲ್ ಆಮೇಲೆ ಇದನ್ನ ಟೈಪ್ ಮಾಡೋಣ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಡಿವೈಡ್ ಎಕ್ಸು ಲಾಗ್ ಎಕ್ಸ್, ಆಲ್ಫಾ ಎಕ್ಸು ಲಾಗ್ ಆಲ್ಫಾ ಎಕ್ಸ್ ಮೈನಸ್ 1.2 ಕೆಳಗಡೆ ಬನ್ನಿ. 1/ln10 1 ln 10 ಅಂದರೆ ಈ ಥರ, ಆಮೇಲೆ ಓಪನ್ ಬ್ರ್ಯಾಕೆಟ್ 1 ಪ್ಲಸ್ ln x. ಈ ಥರ ಟೈಪ್ ಮಾಡ್ಕೋಬೇಕು. ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ಈ ಥರ ಟೈಪ್ ಮಾಡ್ಬಿಟ್ಟು ಏನು ಮಾಡಿ, ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಜಾಗದಲ್ಲಿ ನೀವೇನಾಗಬೇಕು 2.5 ಇದು 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು ಮೋಡು 6 4 2.7465. ಆನ್ಸರ್ ಬರ್ಕೊಡೋಣ 2.7465. ಇದು ಫಾರ್ n ಈಸ್ ಈಕ್ವಲ್ ಟು 0. ಈಗ ಫಾರ್ n ಈಸ್ ಈಕ್ವಲ್ ಟು 1 ಇಲ್ಲೇನಾಗುತ್ತೆ, ಎಕ್ಸ್ ನಾಟ್ ಇರೋದು x1 ಆಗುತ್ತೆ, x2 ಆಗುತ್ತೆ. ಸಾರಿ, x1 ಇರೋದು x2 ಆಗುತ್ತೆ, x ನಾಟ್ ಇರೋದು x1 ಆಗುತ್ತೆ. ಮೈನಸ್ ಎಫ್ ಆಫ್ x1 ಬೈ ಎಫ್ ಡ್ಯಾಶ್ ಆಫ್ x1. x2 ಈಸ್ ಈಕ್ವಲ್ ಟು x1 ಅಂದ್ರೇನು 2.7465 ಮೈನಸ್
ಎಫ್ ಆಫ್ 2.7465 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 2.7465. ಈಗ ಇಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ. ಈಗ ಎಕ್ಸಾಕ್ಟಲ್ಲಿ 2.7465 ಹೊಡೀರಿ. ಎಷ್ಟು ಬಂತು? 2.7406. x2 ಏನಾಯಿತು? 2.7406. ಇದು x2 ಆಯಿತು. ನೆಕ್ಸ್ಟ್ ಈಗ ಏನು ಮಾಡಬೇಕು? x3 ಮಾಡಬೇಕು. x3 ಮಾಡೋದು ಯಾವ ಥರ ಅಂದರೆ ನೋಡಿ, x3ಗೆ ಫಾರ್ n = 2 ಅಂತ ಬರ್ಕೋಬೇಕು. ಈಗ n 2 ಹಾಕಿದ್ರೆ ನಿಮಗೆ 2 + 1 3 ಆಗುತ್ತೆ. ಇದು x2 ಮೈನಸ್ ಎಫ್ ಆಫ್ x2 ಬೈ ಎಫ್ ಡ್ಯಾಶ್ ಆಫ್ x2 ಆಗುತ್ತೆ. x3 = x2 ಮೈನಸ್ ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x2 ಆಗುತ್ತೆ. x3 ಇಲ್ಲಿ x2 ಅಂದರೆ 2.7406 ಮೈನಸ್ ಎಫ್ ಆಫ್ 2.7406 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 2.7406. x3 ಇಲ್ಲೇನು ಮಾಡಬೇಕು? ಇಲ್ಲಿ ಕ್ಯಾಲ್ಕುಲೇಟ್ ಕೊಡಬೇಕು. ಎಕ್ಸಾಕ್ಟಲ್ಲಿ 2.7406 ಹೊಡಿಬೇಕು. ಏನು ಬಂತು? 2.7406 ಸೇಮ್ ಬಂತು. ಅಂದರೆ x2 ಮತ್ತು x3 ಎರಡೂ ಸೇಮ್ ಇದೆ. ದೇರ್ಫೋರ್ x = 2.7406. ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ನೋಡ್ಕೊಳ್ಳಿ. Find an approximate root of the equation x log x base 10 is equal to 1.2 near 2.5 by applying Newton-Raphson method. ಹೆಂಗೆ ಮಾಡೋದು? ಫಸ್ಟ್ ಕ್ವಶನ್ನಲ್ಲಿ ಏನಿದೆ? x log x base 10 is equal to 1.2 ಹಂಗೆ ಬರ್ಕೊಳ್ಳಿ. ಪ್ಲಸ್ 1.2 ಈ ಕಡೆ ಬಂದರೆ ಮೈನಸ್ 1.2 is equal to 0. ಎಫ್ ಆಫ್ ಎಕ್ಸ್ ಅಂದರೆ ಇದು ಬರ್ಕೊಳ್ಳಿ. ಇಲ್ಲಿ ಲಾಗ್ ಎಕ್ಸ್ ಬೇಸ್ 10 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಲಾಗ್ ಎಕ್ಸ್ ಬೈ ಲಾಗ್ 10. ನಾವು ಇದನ್ನ ಈ ಥರ ಬರ್ಕೊಳ್ಳಿ. 1/log10 ಆಚೆ ತಗೊಳ್ಳಿ, x log x ಮಾಡಿ. ಈ 10ನ ತೆಗಿಯೋಕ್ಕೆ 1/log10 ಬರೀಬೇಕು, ಮೈನಸ್ 1.2. ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ ಅಂದರೆ x ಇಂಟು ಲಾಗ್ ಎಕ್ಸ್ಗೆ 1/x 1 ಆಗುತ್ತೆ, ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಅಂದರೆ ಲಾಗ್ ಎಕ್ಸ್. ಇಲ್ಲಾಂದರೆ ಏನು ಮಾಡಿ, ಇಲ್ಲಿ ಒಂದು ಸ್ಟೆಪ್ ಜಾಸ್ತಿ ಮಾಡ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ = 1/log10 x ಇಂಟು 1/x ಪ್ಲಸ್ ಲಾಗ್ ಎಕ್ಸ್ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಆಮೇಲೆ 1.2ಗೆ ಡಿಫ್ರೆನ್ಷಿಯೇಷನ್ ಏನು ಸಿಗುತ್ತೆ. ಈಗ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯಿತು? 1/log10 ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಈಗ ನೆಕ್ಸ್ಟು 1/log10 ಹಂಗೆ ಇರಲಿ, 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ ಇದು 0ನ ತೆಗೆದುಬಿಡಿ ಅಷ್ಟೇ. x0 ಅವರೇ ಕೊಟ್ಟವ್ರೆ 2.5. ಇಲ್ಲಿ ಈಗ ನೆಕ್ಸ್ಟು ನಮಗೆ ಮಾಡಬೇಕಾಗಿರೋದು ನ್ಯೂಟನ್-ರಾಫ್ಸನ್ ಇಟರೇಟಿವ್ ಫಾರ್ಮುಲಾ ಬರ್ಕೋಬೇಕು. ಇದು ಫಾರ್ಮುಲಾ. ಎನ್ ಜಾಗದಲ್ಲಿ 0 ಹಾಕಿದ್ರೆ x1 = x0 ಮೈನಸ್ ಎಫ್ ಆಫ್ x0 ಬೈ ಎಫ್ ಡ್ಯಾಶ್ ಆಫ್ x0 ಆಗುತ್ತೆ. x0 ಜಾಗದಲ್ಲಿ 2.5 ಹಾಕಿ. ಆಮೇಲೆ ಇಲ್ಲಿ x ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಏನು? x log x ಬೇಸ್ 10 ಮೈನಸ್ 1.2. ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡೋದು ಯಾವ ಥರ ಅಂದರೆ ಎಕ್ಸ್ನ ಎಕ್ಸೇ ಟೈಪ್ ಮಾಡಿ, ಲಾಗ್ ಎಕ್ಸ್ ಬೇಸ್ 10ನ ನಾವು ಲಾಗ್ ಎಕ್ಸ್ ಅಂತ ಟೈಪ್ ಮಾಡ್ಕೋಬೋದು. ಏನಂತ ಟೈಪ್ ಮಾಡ್ಕೋಬೋದು? ಲಾಗ್ ಎಕ್ಸ್ ಬೇಸ್ 10ನ ಬರೀ ಲಾಗ್ ಎಕ್ಸ್ ಟೈಪ್ ಮಾಡಿದ್ರೆ ಸಾಕು, ಮೈನಸ್ 1.2 ಇಲ್ಲಿ ಆಗಿದೆ. ನೆಕ್ಸ್ಟು ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಿದೆ? 1/log10. ಇಲ್ಲಿ ಬೇಸ್ 10 ಇಲ್ಲ, ಲಾಗ್ 10 ಇರೋದು. ಅರ್ಥ ಆಗ್ತಿದೆಯಲ್ವ? ಅದಕ್ಕೆ ಲಾಗ್ ಅಂದರೆ ಲ್ಯಾನ್, ಲಾಗ್ ಬೇಸ್ 10 ಇದ್ದರೆ ಲಾಗ್ ಹೊಡಿಬೇಕು ಅನಿಸಿ. 1/ln10 1 ಪ್ಲಸ್ ಲ್ಯಾನ್ ಎಕ್ಸ್, ಲಾಗ್ ಎಕ್ಸ್ ಬದಲು ಲ್ಯಾನ್ ಎಕ್ಸ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮೇಲ್ಗಡೆ ಲಾಗ್ ಅಂತ ಇದ್ದರೆ ಲಾಗೇ ಹೊಡೀರಿ, ಕೆಳಗಡೆ ಲಾಗ್ ಇದ್ದರೆ ಲ್ಯಾನ್ ಹೊಡೀರಿ ಡಿನಾಮಿನೇಟರಲ್ಲಿ. ಈ ಥರ ಕ್ಯಾಲ್ಸಿನ ನೀಟಾಗಿ ಟೈಪ್ ಮಾಡಿ ಇಟ್ಕೊಳ್ಳಿ. ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸಾಕ್ಟಲ್ಲಿ ಫಸ್ಟ್ 2.5 ಹಾಕಿ ಇದು ಹಾಕಿದ್ರೆ ಇದು ಬರುತ್ತೆ, ಇದು ಹಾಕಿದ್ರೆ ಇದು ಬರುತ್ತೆ. ಆಮೇಲೆ ಇದನ್ನ ಹಾಕಿದ್ರೆ ಲಾಸ್ಟ್ ಫೈನಲ್ ಅಂತ ಬರುತ್ತೆ.
ಸೇಮ್ ಬಂದಿರೋದ್ರಿಂದ ನಿಲ್ಲಿಸ್ಬೇಕು. ಯಾಕಂದರೆ ಈಗ ಎಷ್ಟು ಸತಿ ಮಾಡಿದ್ರು ಅದೇ ಸೇಮ್ ಆನ್ಸರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಕ್ಯಾಲ್ಸಿಲಿ ಇನ್ನೊಂದು ಸತಿ ಟೇಕ್ ಮಾಡೋದು ಹೇಳ್ಕೊಟ್ಬಿಡ್ತೀನಿ ನೋಡಿ. ಆಲ್ಫಾ ಎಕ್ಸ್ ಮೈನಸ್ ಡಿವೈಡ್ ಮಾಡ್ಕೊಳ್ಳಿ, ಎಕ್ಸು ಲಾಗ್ ಎಕ್ಸು ಮೈನಸ್ 1.2 ಕೆಳಗಡೆ ಬಂದು 1/ln 10 ಕ್ಲೋಸ್ ಬ್ರಾಕೆಟ್ ಓಪನು 1 + ln x. ಕ್ಯಾಲ್ಕುಲೇಟ್ ಎಕ್ಸ್ ಎಲ್ 2.5 ಹಾಕಿ x1 ಸಿಗುತ್ತೆ. 2.7456 ಹಾಕಿ ಏನು ಬಂದಿದೆ ಆನ್ಸರ್ 2.5 ಆಗ್ತಾಗ 2.7465. 2.7465 ಹಾಕಿದಾಗ 2.7406. ಕ್ಯಾಲ್ಕುಲೇಟು 2.7406 ಹಾಕಿದಾಗ ಅದೇ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.